ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ನಮ್ಮ ಭಾವೈಕ್ಯತಾ ರಥದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ. ಬನ್ನಿ ಮಹಾಜನಗಳೇ, ಬಹುಶಃ ತಾವೆಲ್ಲ ಕಡೆಗೆ ನೋಡಿದ ಪ್ರಕಾರ ದೇವರ ಹೆಸರಿನ ಮೇಲೆ ರಥಗಳನ್ನು ತಾವು ನೋಡಿದ್ದೀರಿ. ಆದರೆ ಈ ರಥ ಇಲ್ಲಿ ತಮಗೆ ಕಾಣುವ ಹಾಗೆ ಭಾವೈಕ್ಯತಾ ರಥ ಅಂತಕ್ಕಂತಹದ್ದನ್ನು ತಮಗೆ ನಾನು ತೋರಿಸ್ಲಿಕ್ಕೆ ಇಚ್ಛಪಡ್ತೇನೆ. ಇದು ಜಗದ್ಗುರು ಫಕೀರೇಶ್ವರರ ಒಂದು ನಿಂತ ಮೂರ್ತಿಯಾಗಿದೆ. ಇವರು ಆದಿಲ್ ಶಾಹಿಗಳ ಕಾಲದಲ್ಲಿ ಇದ್ದಿರತಕ್ಕಂಥವ್ರು. ಹೈದರಾಬಾದ್ ನಿಜಾಮರನ್ನು, ಬಿಜಾಪುರದ ಆದಿಲ್ ಶಾಹಿಗಳನ್ನು, ಅಕ್ಬರ್ ಬೀರಬಲ್ಲರನ್ನು, ಮೈಸೂರು ಮಹಾರಾಜರನ್ನು, ಸುರಪುರದ ಅರಸರನ್ನು, ಅನ್ನಿಗೇರಿ ದೇಸಾಯಿಗಳನ್ನು ಆಕರ್ಷಣೆ ಮಾಡಿ ಆಶೀರ್ವಾದ ಮಾಡಿರ್ತಕ್ಕಂಥವ್ರು. ಬಹುಶಃ ಇವರು ಜಗದ್ಗುರು ಫಕೀರೇಶ್ವರರೆಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು. ಇಲ್ಲೊಂದು ಬೋರ್ಡನ್ನು ತಾವು ನೋಡಲಿಕ್ಕೆ ಸಾಧ್ಯವೇ ಇದೆ. ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವಂತಹ ಒಂದು ಬೋರ್ಡನ್ನು ತಾವು ನೋಡ್ತಾ ಇದ್ದೀರಿ. ಅವರ ಮಂತ್ರ ಯಾವುದು ಅಂತಂದರೆ, ಪ್ರತಿಯೊಬ್ಬರೂ ದ್ವೇಷವನ್ನು ಬಿಡಬೇಕು, ಪ್ರೀತಿಯನ್ನು ಮಾಡಬೇಕು ಅನ್ನುವಂತಹದ್ದು. ಈ ಒಂದು ಭಾವೈಕ್ಯತೆ ರಥವನ್ನು ನಾವು ಹೊರಡಿಸಿರ್ತಕ್ಕಂಥ ಮೂಲ ಉದ್ದೇಶವೇ ಶಿರಹಟ್ಟಿಯ ಸದ್ಯದ 13ನೇ ಪೀಠಾಧೀಶ್ವರರ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ನಮ್ಮ ಗುರುಗಳಿಗೆ 75 ವರ್ಷ ಆಗಿದೆ. ಅವರ ಅಮೃತ ಮಹೋತ್ಸವವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪವಾಗಿತ್ತು. ಶಿರಹಟ್ಟಿ ಮಠ ಅಂತಂದರೆ ಹಿಂದೂ ಮುಸ್ಲಿಮರನ್ನು ಅಷ್ಟೇ ಅಲ್ಲ, ಎಲ್ಲ ಧರ್ಮೀಯರನ್ನ ಸಮತಾ ದೃಷ್ಟಿಯಿಂದ ನೋಡ್ತಕ್ಕಂತಹ ಪೀಠವಾಗಿದೆ. ಅದು ಆ ಪೀಠ ಎಲ್ಲ ಸಮಾಜ ಬಾಂಧವರನ್ನು ಪ್ರೀತಿ ಮಾಡ್ತಕ್ಕಂತಹ ಮಠ. ಇದು ಇಲ್ಲಿರ್ತಕ್ಕಂಥದ್ದು ಫಕೀರೇಶ್ವರರ ಗದ್ದುಗೆ ಒಂದು ಕಾನ್ಸೆಪ್ಟ್ ಆಗಿದೆ ಅಂತಕ್ಕಂಥದ್ದು. ಬಹುಶಃ ಅವರು ಹಾವಿನ ರೂಪವನ್ನು ಧರಿಸಿಕೊಂಡು ಒಂದು ಹುತ್ತದಲ್ಲಿ ಹೋದ್ರು ಅನ್ನುವ ಸಾಂಕೇತಿಕವಾಗಿ ಹಾವಿನ ಒಂದು ಆಕಾರದಲ್ಲಿ ಹೆಡೆಯನ್ನು ಮಾಡಿ 4 ಮುಖಗಳನ್ನು ಮಾಡಿದ್ದೇವೆ. ಆ 4 ಮುಖಗಳು 4 ದಿಕ್ಕಿನಲ್ಲಿ ಅವರು ಕಾಣಬಲ್ಲರು, 4 ದಿಕ್ಕಿಗೆ ಬರುವ ಭಕ್ತರಿಗೆ ದರ್ಶನ ಕೊಡಬಲ್ಲರು ಅನ್ನುವಂಥದ್ದಾಗಿದೆ. ಇದು ಐಕ್ಯ ಮಂಟಪ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಐಕ್ಯ ಅಂದರೆ ಕೂಡಿಕೊಳ್ಳೋದು ಅಂತಕ್ಕಂಥದ್ದು. ಈ ಒಂದು ಐಕ್ಯ ಮಂಟಪ ಎಲ್ಲರನ್ನೂ ಒಂದು ಮಾಡ್ತಕ್ಕಂಥದ್ದು. ಕೂಡಲ ಸಂಗಮದಲ್ಲಿ ಐಕ್ಯ ಮಂಟಪವನ್ನು ತಾವು ನೋಡಿದ್ದೀರಿ. ಅಂತಹದ್ದೊಂದು ಐಕ್ಯ ಮಂಟಪದ ಸಂಪರ್ಕವನ್ನು ಒಂದು ಸಿಂಬಾಲನ್ನು ಇದು ತೋರಿಸ್ತದೆ ಅಂತಕ್ಕಂಥದ್ದು. ಮುತ್ತು ಕುಳಗೇರಿ, ಚಂದ್ರು ಬಡಿಗೇರ್ ಅಂತಕ್ಕಂತಹ ಟೀಮಿನವರು ಈ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ತಾವು ಗಮನಿಸಬಹುದು, ಇದು ಸದ್ಯದ ಪೀಠಾಧಿಪತಿಗಳ ಒಂದು ಸಿಂಹಾಸನಾರೂಢರಾಗಿರ್ತಕ್ಕಂತಹ ಒಂದು ಚಿತ್ರ. ಅವರು 13ನೇ ಪೀಠಾಧೀಶ್ವರರು ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇವರ ನೆನಪಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ರಥವನ್ನು 8 ಜಿಲ್ಲೆಗಳಲ್ಲಿ ಹೊರಡಿಸುವ ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮ 60 ಶಾಖಾ ಮಠಗಳು, 60 ಶಾಖಾ ಮಠಗಳ ಹಳ್ಳಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ದರ್ಗಾಗಳು ಮತ್ತು ಶಿಕ್ಷಣ ಸಂಸ್ಥೆಗಳು, ನಮ್ಮ ಭಕ್ತರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಈ ಒಂದು ರಥವನ್ನು ನಾವು ತೆಗೆದುಕೊಂಡು ಹೋಗುವ ಸಂಕಲ್ಪವನ್ನು ಮಾಡಿದ್ದೇವೆ. ಗಮನಿಸ್ಬೇಕು ತಾವೆಲ್ಲ, ಇಲ್ಲಿ ಮಿನಾರಗಳಿದ್ದಾವೆ. ಅದು ಭಾವೈಕ್ಯತಾ ಮಠ ಅನ್ನೋದಕ್ಕೆ ಸಾಕ್ಷಿ ಈ ಮಿನಾರಗಳು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಅರತ್ರ ಅರಮನೆ, ಮರತ್ರ ಸೆರೆಮನೆ ಅಂತಕ್ಕಂಥದ್ದು. ಎಲ್ಲರೂ ಅರಿತು ಬಾಳೆ ಮಾಡಬೇಕು, ಸಾಮರಸ್ಯದಿಂದ ಬಾಳೆ ಮಾಡಬೇಕು, ನಾಡಿನಲ್ಲಿ ಜಾತಿ ವ್ಯವಸ್ಥೆ ದೂರ ಆಗಬೇಕು. ಪ್ರತಿಯೊಂದು ವ್ಯಕ್ತಿ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬಂದು ಸಾಮರಸ್ಯದ ಬದುಕನ್ನು ಬದುಕಿ ಭಾವೈಕ್ಯತೆಯ ಮೆರೆಯಬೇಕು ಅಂತಕ್ಕಂಥದ್ದು ಈ ಒಂದು ಭಾವೈಕ್ಯತೆ ರಥದ ಮೂಲ ಉದ್ದೇಶ ಆಗಿದೆ. ನ್ಯೂಸ್ ಫಸ್ಟ್ ಅನ್ನುವಂತಹ ಒಂದು ಚಾನಲ್ಗೆ ನಾವು ಈ ರಥದ ಸಮಗ್ರ ಮಾಹಿತಿಯನ್ನು ಕೊಡಲಿಕ್ಕಾಗಿ ಬಯಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಗಮನಿಸ್ಬೋದು, 9 ಒಟ್ಟಾರೆ 13 ಪೀಠಗಳಲ್ಲಿ 7, 8, 9 ಇದೆ. ಆ ಭಾಗದಲ್ಲಿ 3 ಭಾವಚಿತ್ರಗಳು ನಮಗೆ ಸಿಗ್ತವೆ. ಒಟ್ಟು 13 ಪೀಠಾಧೀಶ್ವರರಲ್ಲಿ 7, 8 ಭಾವಚಿತ್ರಗಳು ಮಾತ್ರ ಸಿಗ್ತವೆ. ಉಳಿದ ಭಾವಚಿತ್ರಗಳು ಲಭ್ಯ ಇಲ್ಲ. ಒಟ್ಟಾರೆ ಈ ಭಾವೈಕ್ಯತೆ ರಥ 8 ಜಿಲ್ಲೆಗಳಲ್ಲಿ ಭಾವೈಕ್ಯತೆಯನ್ನು ಸಂಚಾರ ಮಾಡ್ತದೆ, ಜನಜಾಗೃತಿಯನ್ನು ಉಂಟು ಮಾಡ್ತದೆ. ಒಟ್ಟಾರೆ ಈ ಕಾರ್ಯಕ್ರಮ ಇಡೀ ನಾಡಿನಲ್ಲಿ ಐಕ್ಯತೆಯನ್ನು, ಭಾವೈಕ್ಯತೆಯನ್ನು ಉಂಟು ಮಾಡುವಂಥದ್ದಾಗಿದೆ. ನ್ಯೂಸ್ ಫಸ್ಟ್ನೊಂದಿಗೆ ದಿಂಗಾಲೇಶ್ವರ ಸ್ವಾಮೀಜಿ, ಶಿರಹಟ್ಟಿ, ಬಾಳೆಹೊಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.